ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಶಶಿಧರ್ ಆರಾಧ್ಯ, ಆಮ್ ಆದ್ಮಿ ಪಾರ್ಟಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಇಂದು ಎಸ್.ಟಿ. ಸೋಮಶೇಖರ್ ಬಿಜೆಪಿ MLA ಇವರನ್ನ ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿಯಿಂದ ಅಧಿಕೃತವಾಗಿ. ಯಾಕೆಂದ್ರೆ ಇವರು ನಿರಂತರವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ. ಇವರು ಪಕ್ಷ ವಿರೋಧಿ ಚಟುವಟಿಕೆಗಳೇ ಅಲ್ಲ, ಪಕ್ಷವನ್ನು ಬದಲಾವಣೆ ಮಾಡಿದ್ದು ಸಹ ಭ್ರಷ್ಟಾಚಾರಕ್ಕೋಸ್ಕರ, ಬಿಜೆಪಿ ಸೇರಿದ್ದು ಸಹ ತಮ್ಮನ್ನು ಮಂತ್ರಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಮತ್ತು ಲೇಔಟ್ಗಳಲ್ಲಿ ಮತ್ತು ಬೇರೆ ಬೇರೆಯ ವಿಷಯಗಳಲ್ಲಿ ಅಭಿವೃದ್ಧಿಗಳಲ್ಲಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋದಕ್ಕೋಸ್ಕರನೇ ಬಿಜೆಪಿ ಸೇರಿದ್ರು. ತಮ್ಮಲ್ಲಿ 3.5 ವರ್ಷ ಮಂತ್ರಿನೂ ಸಹ ಆಗಿದ್ರು. ನಂತರ ತಮ್ಮದೇ ಕಾರ್ಯಕರ್ತರ ಒಂದು ಕಷ್ಟದಿಂದ ಶಾಸಕರು ಸಹ ಆಗಿದ್ರು. ಆದ್ರೆ ಅವರಿಗೆ ತಾನು ಬಂದ ಹಾದಿ ಅವ್ರು ಮರೀಲಿಲ್ಲ. ಅವರು ಮತ್ತೆ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ್ರು. ಪಕ್ಷ ಗೆದ್ದ 1ನೇ 2ನೇ ತಿಂಗಳಿಗೆ ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ರು. ಮತ್ತೆ ತಮ್ಮ ಎಲ್ಲಾ ಬೆಂಬಲಿಗರನ್ನು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿದ್ರು. ಅವರು ಮಾತ್ರ ನ್ಯೂಟ್ರಲ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಎಲ್ಲರ ಕಿವಿಗೂ ಹೂಗಳನ್ನು ಇಟ್ಕೊಂಡು ಬಂದ್ರು. ಇವರ ಊಸರವಳ್ಳಿಯ ಬಣ್ಣ ಬಯಲಾಗಿದೆ. ಇವತ್ತು ಅಧಿಕೃತವಾಗಿ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಇವರಿಗೆ ಮಾನ್ಯ ಎಸ್.ಟಿ. ಸೋಮಶೇಖರ್ ಅವರೇ, ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ, ನಿಮ್ಗೆ ನಿಜವಾದ ರಾಜಕೀಯದಲ್ಲಿ ನೈತಿಕತೆ ಎನ್ನುವ ಪದಕ್ಕೆ ತಮಗೇನಾದ್ರೂ ಅರ್ಥ ಗೊತ್ತಿದ್ದಲ್ಲಿ ತಾವು ತಕ್ಷಣ ರಾಜೀನಾಮೆಯನ್ನು ಕೊಡಿ. ಯಾಕೆಂದ್ರೆ ನೀವು ಆ ಸ್ಥಾನದಲ್ಲಿ ಉಳಿಯೋದಕ್ಕೆ ನೀವು ಅರ್ಹರಲ್ಲ. ಯಾಕೆಂದ್ರೆ ನೀವು ಒಂದು ಪಕ್ಷಕ್ಕೆ ದ್ರೋಹ ಮಾಡಿದ್ದೀರಾ, ಆ ಪಕ್ಷ ನಿಮ್ಮನ್ನು ಉಚ್ಚಾಟನೆ ಮಾಡಿದೆ. ನಿಮಗೆ ಒಂದು ಜನರ ಮೇಲೆ ವಿಶ್ವಾಸ ಇದೆ. ಜನರಿಂದಲೇ ನಾನು ಅಭಿವೃದ್ಧಿ ಮಾಡಿನೇ ಎಲ್ಲಾನು ಗಳಿಸ್ತೀನಿ ಅಂತ ನೀವೆಲ್ಲ ಕಡೆ ಹೇಳ್ಕೊಳ್ತಾ ಇದ್ದೀರಾ. ಅದೇ ನಿಜವಾಗಿದ್ರೆ ಬನ್ನಿ, ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ. ನಾವು ನಿಮ್ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ. ಜನ ಕೊಟ್ಟ ತೀರ್ಮಾನಕ್ಕೆ ಬದ್ಧರಂತೆ ಮುಂದಿನ ರೀತಿಯಲ್ಲಿ ನಡ್ಕೊಳ್ಳಿ. ನೀವು ಕಾಂಗ್ರೆಸ್ ನಲ್ಲಿ ನಿಲ್ತಿರೋ, ಇಲ್ಲಾಂದ್ರೆ JDS ನಲ್ಲಿ ನಿಲ್ತಿರೋ, ಅಥವಾ ಪಕ್ಷೇತರವಾಗಿ ನಿಲ್ತಿರೋ, ಎಲ್ಲದಕ್ಕೂ ಸಹ ನಾವು ರೆಡಿ ಇದ್ದೇವೆ. ನಿಮ್ಮ ಜೊತೆ ನಾವು ಎದುರಾಳಿಗಳಾಗಿ ನಿಂತು ಹೋರಾಟವನ್ನು ಸಹ ನಾವು ಮಾಡ್ತೇವೆ, ಜನರಿಗೆ ತಿಳಿಸ್ತೇವೆ. ನಿಮ್ಮ ಒಂದು ರಂಗಿ ತರಂಗದ ಕೆಲಸಗಳನ್ನು ಜನರಿಗೆ ತಿಳಿಸ್ತೀವಿ. ನೀವು ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟು ಲೂಟಿ ಮಾಡ್ತಾ ಇದ್ದೀರಾ, ಮತ್ತು BDA ಮತ್ತು ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ. ರೈತರುಗಳನ್ನ ಭಯಬೀಡಿತರನ್ನ ಮಾಡಿ ಅವರ ಜಮೀನುಗಳನ್ನು ನೀವು ಪರಭಾರೆ ಮಾಡೋದಕ್ಕೆ ಹೊರಟಿದ್ದೀರಾ. ಜಮೀನನ್ನು ಕೊಂಡ್ಕೊಳ್ಳೋದಕ್ಕೆ ಸಹ ನೀವು DK ಸುರೇಶ್, DK ಶಿವಕುಮಾರ್ ಜೊತೆಗೆ ಶಾಮೀಲಾಗಿದ್ದೀರಾ ಅಂತ ಜನಗಳು ಮಾತಾಡ್ಕೊಳ್ತಾ ಇದ್ರೆ, ಇದೆಲ್ಲ ಸುಳ್ಳೆ ಅನ್ನೋದಾಗಿದ್ರೆ ನೀವು ರಾಜೀನಾಮೆ ಕೊಟ್ಟು ಅಖಾಡೆ ಕೇಳಿರಿ. ಅಖಾಡೆ ಕೇಳಿದ್ರು ನೀವು ನಿಮ್ಮ ಶಕ್ತಿಯನ್ನು ತೋರಿಸ್ತೀರಿ, ನಿಮ್ಮ ದಮ್ಮು, ನಿಮ್ಮ ತಾಕತ್ತು. ಚುನಾವಣೆಯಲ್ಲಿ, ಅಖಾಡದ ಚುನಾವಣೆಯಲ್ಲಿ ನಾವು ಭೇಟಿಯಾಗೋಣ. ನಿಮಗೇನಾದ್ರೂ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡ್ಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಮತ್ತೆ ಯಶವಂತಪುರ ಎಲ್ಲಾ ಜನಗಳ ಅಪೇಕ್ಷೆನೂ ಸಹ ಇದೇ ಆಗಿದೆ. ಕೇವಲ ನಿಮ್ಮ ಅಕ್ಕಪಕ್ಕದ ಜನರು ಸಹ ಹೇಳಿದ್ರೆ ಅಣ್ಣ 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 ಅಂತ, ಅಣ್ಣ ಹಿಂಗಲ್ಲ ಅಣ್ಣ ಹಂಗಲ್ಲ ಅಣ್ಣ ಅಂತ ಹೇಳ್ಬೋದು ಅಷ್ಟೇ ಹೊರತು, ಎಲ್ಲ ಪ್ರತಿಯೊಬ್ಬ ನಾಗರಿಕನೂ ಸಹ ನೀವು ಮಾಡಿರೋದು ತಪ್ಪು ಅಂತ ಗೊತ್ತಾಗಿದೆ. ನೀವು ರಾಜೀನಾಮೆ ಕೊಡೋದಕ್ಕೆ ಅರ್ಹರು. ನೀವು ಮುಂದುವರಿಯೋದಕ್ಕೆ MLA ಪದವಿಯಲ್ಲಿ ಮುಂದುವರಿಯೋದಕ್ಕೆ ನೀವು ಅರ್ಹರಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜನ ಅಪೇಕ್ಷೆಯಂತೆ ನೀವು ರಾಜೀನಾಮೆ ಕೊಡಿ.